ನಮಸ್ಕಾರ ಎಲ್ಲರಿಗೂ. ನಮ್ಮ ಅಡುಗೆ ಮನೆಯಲ್ಲಿ ಬಳಸೋ ಮಸಾಲೆ ಪದಾರ್ಥಗಳೋಸ್ಕರ ಶುರುವಾದ ಒಂದು ವ್ಯಾಪಾರ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸುತ್ತೆ ಅಂದ್ರೆ ನಂಬೋಕ್ಕಾಗುತ್ತಾ? ಹೌದು, ಇದು ಸತ್ಯ. ಮಸಾಲೆ ಪದಾರ್ಥಗಳಿಗಾಗಿ ಭಾರತಕ್ಕೆ ಬಂದಿದ್ದ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ ಇಡೀ ಉಪಖಂಡವನ್ನೇ ತನ್ನ ಕಂಟ್ರೋಲ್ಗೆ ತಗೊಂಡಿತು ಅನ್ನೋ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಬನ್ನಿ, ಈ ಐತಿಹಾಸಿಕ ಪ್ರಯಾಣ ಶುರು ಮಾಡೋಣ. ನೋಡಿ, ಇದೇ ಪ್ರಶ್ನೆ ನಮ್ಮನ್ನ ಕಾಡೋದು. ಕೇವಲ ವ್ಯಾಪಾರ ಮಾಡಿ ಲಾಭ ಮಾಡೋಕೆ ಅಂತ ಬಂದ ಒಂದು ಪ್ರೈವೇಟ್ ಕಂಪನಿ ಹೇಗೆ ಒಂದು ದೇಶದ ರಾಜಕೀಯ ಶಕ್ತಿಯಾಗಿ ನಮ್ಮನ್ನೇ ಆಳುವ ಮಟ್ಟಕ್ಕೆ ಬೆಳೆಯಿತು? ಇದೆಲ್ಲ ಆಕಸ್ಮಿಕವಾಗಿ ಆಗಿದ್ದಾ ಅಥವಾ ಇದರ ಹಿಂದೆ ಒಂದು ದೊಡ್ಡ ಪ್ಲಾನ್ ಇತ್ತಾ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಇಡೀ ಕತೆ ಶುರುವಾಗಿದ್ದೇ ಒಂದು ದೊಡ್ಡ ಆರ್ಥಿಕ ಬಿಕ್ಕಟ್ಟಿನಿಂದ. ಕೇಳೋಕೆ ವಿಚಿತ್ರ ಅನ್ಸ್ಬೋದು, ಆದ್ರೆ ಯುರೋಪಿನ ಅಡುಗೆ ಮನೆಗಳಲ್ಲಿ ಉಂಟಾದ ಒಂದು ಸಣ್ಣ ಸಮಸ್ಯೆ ಇಡೀ ಜಗತ್ತಿನ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಡ್ತು. ಏನದು ಅಂತ ನೋಡೋಣ ಬನ್ನಿ. ಶತಮಾನಗಳ ಕಾಲ ಯುರೋಪ್ ಮತ್ತೆ ಏಷ್ಯಾದ ವ್ಯಾಪಾರ ಅಂದ್ರೆ ಅದೆಲ್ಲ ನಡೆದಿದ್ದು ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನೇ. ನಮ್ಮ ಭಾರತದ ಮಸಾಲೆ ಪದಾರ್ಥಗಳಿಗೆ ಯುರೋಪ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಈ ನಗರ ಆ ವ್ಯಾಪಾರದ ಮೇನ್ ಗೇಟ್ವೇ ಆಗಿತ್ತು. ಅದಕ್ಕೆ ಅದನ್ನ ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ಕರಿತಿದ್ರು. ಆದ್ರೆ 1453ರಲ್ಲಿ ಸೀನೇ ಚೇಂಜ್ ಆಯಿತು. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಅಷ್ಟೇ ಅಲ್ಲ, ಅವರು ಸುಮ್ಮನೆ ಬಿಡ್ಲಿಲ್ಲ. ಆ ದಾರಿಯಲ್ಲಿ ಹೋಗೋ ಪ್ರತಿಯೊಂದು ವಸ್ತುವಿಗೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕೋಕ್ ಶುರು ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಯುರೋಪಿಯನ್ ವ್ಯಾಪಾರಿಗಳಿಗೆ ಏಷ್ಯಾದ ಜೊತೆಗಿನ ವ್ಯಾಪಾರವೇ ನಿಂತೋಗೋ ಪರಿಸ್ಥಿತಿ ಬಂತು. ಹೀಗಾದಾಗ ಯುರೋಪಿನ ದೇಶಗಳಿಗೆ ಬೇರೆ ದಾರಿನೇ ಇರಲಿಲ್ಲ. ಈ ಟರ್ಕರನ್ನು ಬೈಪಾಸ್ ಮಾಡಿ ನೇರವಾಗಿ ಭಾರತಕ್ಕೆ ಸಮುದ್ರದ ಮೂಲಕ ಒಂದು ಹೊಸ ದಾರಿಯನ್ನು ಕಂಡುಹಿಡಿಯೋದು ಅನಿವಾರ್ಯ ಆಯಿತು. ಇದಕ್ಕೋಸ್ಕರ ಪೋರ್ಚುಗಲ್, ಸ್ಪೇನ್ನಂತಹ ದೇಶಗಳು ದುಡ್ಡು ಹಾಕಿ ಸಾಹಸಿ ನಾವಿಕರನ್ನ ಭಾರತಕ್ಕೆ ಕಳಿಸೋಕೆ ಶುರು ಮಾಡಿದ್ವು. ಸರಿ, ಹೊಸ ದಾರಿ ಸಿಕ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ಕೊಂಡ್ರೆ ಅಲ್ಲೇ ಶುರುವಾಗಿದ್ದು ಇನ್ನೊಂದು ದೊಡ್ಡ ಸಮಸ್ಯೆ. ಅದೇ ಯುರೋಪಿಯನ್ ದೇಶಗಳ ನಡುವೆ ಶುರುವಾದ ಸಿಕ್ಕಾಪಟ್ಟೆ ಪೈಪೋಟಿ. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿದಿದ್ದೇ ತಡ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಅಂತ ಒಬ್ಬರ ಹಿಂದೆ ಒಬ್ಬರಂತೆ ಎಲ್ಲರೂ ವ್ಯಾಪಾರ ಮಾಡಕ್ಕೆ ಭಾರತದ ಕಡೆ ದೌಡಾಯಿಸಿದ್ರು. ಅವರೆಲ್ಲರೂ ಇಲ್ಲಿಗೆ ಬಂದು ತಮ್ಮದೇ ಆದ ಕಂಪನಿಗಳನ್ನ, ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಶುರುವಿನಲ್ಲಿ ಎಷ್ಟೊಂದು ಜನ ಇದ್ರೂ ಆಟ ಮುಂದೆ ಹೋಗ್ತಾ ಹೋಗ್ತಾ ಪೈಪೋಟಿ ತೀವ್ರವಾಯಿತು. ಪೋರ್ಚುಗೀಸರು ಮತ್ತು ಡಚ್ಚರ್ಗೆ ಇಂಗ್ಲಿಷರ ಮತ್ತು ಫ್ರೆಂಚರ ಸ್ಪರ್ಧೆಯನ್ನ ತಡ್ಕೊಳಕ್ಕಾಗ್ಲಿಲ್ಲ. ಕೊನೆಗೆ ಭಾರತದ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸೋಕೆ ಅಖಾಡದಲ್ಲಿ ಉಳಿದಿದ್ದು ಕೇವಲ ಇಬ್ರು, ಇಂಗ್ಲೆಂಡ್ ಮತ್ತು ಫ್ರಾನ್ಸ್. ಈಗ ಕಥೆ ನೇರವಾಗಿ ದಕ್ಷಿಣ ಭಾರತಕ್ಕೆ ಬರುತ್ತೆ. ಇಲ್ಲಿ ಇಂಗ್ಲಿಷರು ಮತ್ತೆ ಫ್ರೆಂಚರ ನಡುವೆ ತಮ್ಮ ಪವರ್ ತೋರ್ಸೋಕೆ ದೊಡ್ಡ ಮಟ್ಟದ ಯುದ್ಧಗಳೇ ನಡೆದವು. ಈ ಪೈಪೋಟಿ ದಕ್ಷಿಣ ಭಾರತದಲ್ಲಿ 3 ಕರ್ನಾಟಿಕ್ ಯುದ್ಧಗಳಿಗೆ ಕಾರಣವಾಯಿತು. ಮೊದಲನೇ ಯುದ್ಧದಲ್ಲಿ ಫ್ರೆಂಚರು ಸ್ವಲ್ಪ ಪವರ್ ತೋರಿಸಿದ್ರು. ಎರಡನೇ ಯುದ್ಧದಲ್ಲಿ ಇವರಿಬ್ರು ನಮ್ಮ ಸ್ಥಳೀಯ ರಾಜರ ಜಗಳದಲ್ಲಿ ಮೂಗು ತೋರಿಸೋಕೆ ಶುರು ಮಾಡಿದ್ರು. ಇಲ್ಲಿ ರಾಬರ್ಟ್ ಕ್ಲೈವ್ನ ತಂತ್ರಗಾರಿಕೆಯಿಂದ ಇಂಗ್ಲಿಷರಿಗೆ ಗೆಲುವಾಯಿತು. ಕೊನೆಗೆ 3ನೇ ಯುದ್ಧದಲ್ಲಿ ನಡೆದ ವಾಂಡಿವಾಶ್ ಕದನದಲ್ಲಿ ಇಂಗ್ಲಿಷರು ಫ್ರೆಂಚರನ್ನ ನಿರ್ಣಾಯಕವಾಗಿ ಸೋಲಿಸಿ ಭಾರತದಲ್ಲಿ ತಮ್ಮ ದಾರಿ ಕ್ಲಿಯರ್ ಮಾಡಿಕೊಂಡ್ರು. ಸೊ ಈ ಯುದ್ಧಗಳ ರಿಸಲ್ಟ್ ಏನಪ್ಪಾ ಅಂದ್ರೆ ಫ್ರೆಂಚರ ಆಟ ಭಾರತದಲ್ಲಿ ಮುಗಿತು. ಈಗ ಈಸ್ಟ್ ಇಂಡಿಯಾ ಕಂಪನಿ ದಕ್ಷಿಣ ಭಾರತದಲ್ಲಿ ಬೇರೆ ಯಾವ ಯುರೋಪಿಯನ್ ಪವರ್ನ ಅಡ್ಡಿಯೂ ಇಲ್ಲದೆ ತನ್ನ ಅಧಿಕಾರವನ್ನ ಗಟ್ಟಿ ಮಾಡ್ಕೊಳ್ಳೋಕೆ ಶುರು ಮಾಡಿತು. ಸೌತ್ ಇಂಡಿಯಾದಲ್ಲಿ ತಮ್ಮ ಪವರ್ ಗಟ್ಟಿ ಮಾಡ್ಕೊಂಡ್ಮೇಲೆ ಬ್ರಿಟಿಷರ ಕಣ್ಣು ಬೆದ್ದಿದ್ದು ಉತ್ತರದಲ್ಲಿದ್ದ ಬಂಗಾಳದ ಮೇಲೆ. ಯಾಕಂದ್ರೆ ಆಗಿನ ಕಾಲಕ್ಕೆ ಬಂಗಾಳ ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾಗಿತ್ತು. ಇಲ್ಲಿಂದ ಕಂಪನಿಯ ಉದ್ದೇಶ ವ್ಯಾಪಾರದಿಂದ ಆಡಳಿತದ ಕಡೆಗೆ ಶಿಫ್ಟ್ ಆಯಿತು. ಬಂಗಾಳದ ನವಾಬ್ ಸಿರಾಜ್ ಉದ್ ದೌಲಾ ಮತ್ತು ಬ್ರಿಟಿಷರ ನಡುವೆ ಜಗಳ ಶುರುವಾಗೋಕೆ ಅಧಿಕೃತವಾಗಿ ಕೊಟ್ಟ ಕಾರಣಗಳು ಹಲವು. ಕಂಪನಿಯವರು ದಸ್ತಕ್ ಅಂದ್ರೆ ಟ್ಯಾಕ್ಸ್ ಫ್ರೀ ಪರ್ಮಿಟ್ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ರು. ನವಾಬನ ಪರ್ಮಿಷನ್ ಇಲ್ಲದೆ ಕಲ್ಕತ್ತಾದಲ್ಲಿ ಕೋಟೆ ಕಟ್ತಿದ್ರು. ಇದರ ಜೊತೆಗೆ ಕಪ್ಪು ಕೋಣೆ ದುರಂತ ಅಂತ ಒಂದು ಘಟನೆ ನಡೆತು ಅಂತ ಹೇಳಲಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಪ್ಲಾಜಿ ಕದನಕ್ಕೆ ವೇದಿಕೆ ಸಿದ್ಧವಾಯಿತು. ಆದ್ರೆ ನಿಜವಾದ ಕಥೆನೇ ಬೇರೆ ಇತ್ತು. ಈ ಯುದ್ಧ ಭೂಮಿಯಲ್ಲಿ ನಡೆದಿದ್ದಕ್ಕಿಂತ ಹೆಚ್ಚಾಗಿ ತೆರೆಮರೆಯಲ್ಲಿ ನಡೆದ ಒಂದು ಪಿತೂರಿಯಾಗಿತ್ತು. ರಾಬರ್ಟ್ ಕ್ಲೈವ್ ನವಾಬನ ಸೇನಾಪತಿ ಮೀರ್ ಜಾಫರ್ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡ್ಕೊಂಡ. ಯುದ್ಧದ ಸಮಯದಲ್ಲಿ ಸುಮ್ಮನಿದ್ರೆ ನಿನ್ನನ್ನೇ ಮುಂದಿನ ನವಾಬ್ ಮಾಡ್ತೀನಿ ಅಂತ ಆಸೆ ತೋರಿಸ್ದ. ಯುದ್ಧ ಮುಗೀತು, ಮೀರ್ ಜಾಫರ್ ನವಾಬ್ನಾದ. ಆದ್ರೆ ಅದಕ್ಕೆ ಅವನು ತೆತ್ತ ಬೆಲೆ ಎಷ್ಟು ಗೊತ್ತಾ?
ಯುದ್ಧದ ನಷ್ಟ ಅಂತ ಹೇಳಿ ಬ್ರಿಟಿಷ್ ಕಂಪನಿಗೆ ಅವನು ಬರೋಬ್ಬರಿ 17,70,00,000 ಕೊಡಬೇಕಾಯ್ತು. ಇದು ಈ ಯುದ್ಧದ ಹಿಂದಿನ ಅಸಲಿ ಆರ್ಥಿಕ ಉದ್ದೇಶ ಏನು ಅನ್ನೋದನ್ನ ಕ್ಲೀನಾಗಿ ತೋರಿಸುತ್ತೆ. ಪ್ಲಾಸಿ ಕದನದ ನಂತರ ಕಂಪನಿಯ ಕ್ಯಾರೆಕ್ಟರೇ ಬದಲಾಗೋಯ್ತು. ವ್ಯಾಪಾರ ಮಾಡೋಕ್ ಬಂದವರು ಈಗ ನಿಧಾನವಾಗಿ ಆಡಳಿತ ಮಾಡೋಕ್ ಶುರು ಮಾಡಿದ್ರು. 1764ರ ಬಕ್ಸಾರ್ ಕದನದಲ್ಲಿ ಗೆದ್ದ ಮೇಲೆ ಕಂಪನಿಯ ಅಧಿಕಾರಕ್ಕೆ ಒಂದು ಅಧಿಕೃತ ಮುದ್ರೆ ಬಿತ್ತು. ಮೊಘಲ್ ಚಕ್ರವರ್ತಿ ಶಾ ಆಲಂ ಎರಡನೇನ ಕಂಪನಿಗೆ ಬೆಂಗಾಳ, ಬಿಹಾರ ಮುಟೆ ಒಡಿಶಾದಲ್ಲಿ ದಿವಾನಿ ಹಕ್ಕುಗಳನ್ನ ಕೊಟ್ಟ. ಅಂದ್ರೆ ಕಾನೂನುಬದ್ಧವಾಗಿ ಆ ಪ್ರದೇಶಗಳಲ್ಲಿ ತೆರಿಗೆ ವಸೂಲಿ ಮಾಡೋ ಅಧಿಕಾರ ಈಗ ಕಂಪನಿಗೆ ಸಿಕ್ತು. ಇದು ಇತಿಹಾಸದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ಅಧಿಕಾರ ಸಿಕ್ಕಿದ ತಕ್ಷಣ ರಾಬರ್ಟ್ ಗ್ಲೈವ್ ಒಂದು ಜಾಣ್ಮೆಯ ಪ್ಲಾನ್ ಮಾಡ್ದ. ಅದೇ ದ್ವಿಸರ್ಕಾರ ಪದ್ಧತಿ. ಇದರ ಪ್ರಕಾರ ಆಡಳಿತ, ನ್ಯಾಯ ತೀರ್ಮಾನ, ಈ ತಲೆನೋವಿನ ಕೆಲಸಗಳೆಲ್ಲ ಭಾರತೀಯ ಅಧಿಕಾರಿಗಳದು. ಆದ್ರೆ ಅಸಲಿ ಪವರ್ ಅಂದ್ರೆ ದುಡ್ಡು ಮತ್ತೆ ಸೈನ್ಯ ಅದೆಲ್ಲ ಬ್ರಿಟಿಷರ ಕೈಯಲ್ಲಿ. ಅಂದ್ರೆ ಜವಾಬ್ದಾರಿ ಇಲ್ಲದ ಅಧಿಕಾರ ಕಂಪನಿಗೆ, ಅಧಿಕಾರ ಇಲ್ಲದ ಜವಾಬ್ದಾರಿ ಭಾರತೀಯರಿಗೆ. ಹೀಗೆ ಮಸಾಲೆ ಪದಾರ್ಥಗಳಿಂದ ಶುರುವಾದ ಕಥೆ ಪಿತೂರಿ ಮತ್ತು ಯುದ್ಧಗಳ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದ ಆಡಳಿತಗಾರನನ್ನಾಗಿ ನಿಲ್ಲಿಸಿತು. ಇದು ಕೇವಲ ಇತಿಹಾಸದ ಒಂದು ಪಾಠ ಅಲ್ಲ, ಇದೊಂದು ಎಚ್ಚರಿಕೆಯೂ ಹೌದು. ಒಂದು ಖಾಸಗಿ ಕಂಪನಿಯ ಲಾಭದ ಆಸೆ ಒಂದು ದೇಶದ ಭವಿಷ್ಯವನ್ನೇ ಬದಲಾಯಿಸಿದಾಗ ಏನಾಗಬಹುದು? ಆಲೋಚನೆ ಮಾಡಿ ನೋಡಿ. ಇವತ್ತಿನ ಜಗತ್ತಿನಲ್ಲಿ ಒಂದು ಕಾರ್ಪೊರೇಟ್ ಕಂಪನಿಯ ಶಕ್ತಿ ಒಂದು ದೇಶದ ಶಕ್ತಿಗಿಂತ ದೊಡ್ಡದಾದಾಗ ಅದರ ಪರಿಣಾಮಗಳೇನಾಗಬಹುದು? ಈ ಪ್ರಶ್ನೆ ಇವತ್ತಿಗೂ ತುಂಬಾನೇ ಪ್ರಸ್ತುತ.